ಹಾಯ್ ಆಲ್, ವೆಲ್ಕಮ್ ಟು ಲೇಡೀಸ್ ಕಾರ್ನರ್. ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆಗಿರೋವಂಥ ಡಿಸೈನು, ಬಟ್ ಸ್ಲೀವ್ ಬಂದು ಗ್ರ್ಯಾಂಡ್ ಲುಕ್ ಇರೋವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಸಿಂಪಲ್ ಆಗಿದೆ ಡಿಸೈನು. ಕಾಣಿಸ್ತಾ ಇದೆಯಾ? ಸೊ ಇದು ಸಿಂಪಲ್ ಆಗಿದೆ ಡಿಸೈನು. ಫಸ್ಟಿಗೆ 3 ಲೈನ್ಸು ಝರಿ ಥ್ರೆಡ್ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟು ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ ಯೆಲ್ಲೋ ಕಲರಲ್ಲಿ ಸ್ಟಿಚ್ ಮಾಡಿದ್ದೀನಿ. ಅದರ ನೆಕ್ಸ್ಟು 1 ಲೈನ್ ಶುಗರ್ ಬೀಡು, 2 ಲೈನು 3 mm ಡಲ್ ಗೋಲ್ಡ್ ಬೀಡು, ಶುಗರ್ ಬೀಡು ಆಲ್ಟರ್ನೇಟಿವ್ ಆಗಿ 2 ಲೈನ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದರ ನೆಕ್ಸ್ಟು 1 ಲೈನ್ ಶುಗರ್ ಬೀಡು, ಅದಾದಮೇಲೆ 1 ಪಾಯಿಂಟ್ ಗ್ಯಾಪಲ್ಲಿ 1 ಡಲ್ ಗೋಲ್ಡ್ ಬೀಡು, 1 ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದು ಫೈನಲ್ ಲುಕ್ಕು. ಸೊ ಇದು ಫೈನಲ್ ಲುಕ್ ಆಗಿರುತ್ತೆ. ಸೊ ಇದು ಫೈನಲ್ ಲುಕ್ ಆಗಿರುತ್ತೆ. ಹಾಗೆ ಇಲ್ಲಿ ನಾನು 2 ಟ್ಯಾಸಲ್ಸ್ಗೆ 2 ಒಂದು ಚಿಕ್ಕದಾಗಿರೋವಂಥ ಟ್ಯಾಸಲ್ಸ್ನ ನಾನು ರೆಡಿ ಮಾಡಿದ್ದೀನಿ. ಸೊ ಇದು 4 ಬೇಕಾಗೋ ಅಗತ್ಯ ಇರೋದಿಲ್ಲ, ಜಸ್ಟ್ 2 ಇದ್ದರೆ ಸಾಕಾಗುತ್ತೆ. ಸೊ ಹಾಗಾಗಿ ಇದು ನಮ್ಮ ಒಂದು ಚಿಕ್ಕದಾಗಿ ಒಂಥರ ತುಂಬಾ ಲುಕ್ಕಾಗಿ ಕೂಡ ಕಾಣಿಸುತ್ತೆ. ಇದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅಂತಲೇ ಹೇಳ್ಬೋದು. ಈ ಡಿಸೈನು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಫುಲ್ ಓವರ್ ಬಾಡಿ ಬಂದು ನಾನು 3 mm ಡಲ್ ಗೋಲ್ಡ್ ಬೀಡು, ಶುಗರ್ ಬೀಡನ್ನ ನಾನು ಫುಲ್ ಬಾಡಿ ಬುಟ್ಟ ಥರ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಬಂದು ಸೇಮು ಫ್ರಂಟ್ ನೆಕ್ ಸೇಮ್ ಬ್ಯಾಕ್ ನೆಕ್ ಹೇಗೆ ಸ್ಟಿಚ್ ಮಾಡಿದ್ದೀನೋ ಸೇಮ್ ಇದೆ ಫ್ರಂಟ್ ನೆಕ್ಕು ಕೂಡ. ಸೊ ಈಗ ಬನ್ನಿ ಸ್ಲೀವ್ ಡಿಸೈನ್ನ ನೋಡೋಣ. ಸೊ ಇದು ಸ್ಲೀವ್ ಡಿಸೈನ್ ಅಂತ ಇರ್ಬೋದು, ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಸೊ ಇದು ಸ್ಲೀವ್ ಡಿಸೈನ್ ಸೇಮ್ ಬ್ಯಾಕ್ ನೆಕ್ಕಲ್ಲಿ ಫ್ರಂಟ್ ನೆಕ್ಕಲ್ಲಿ ಏನು ಸ್ಟಿಚ್ ಮಾಡಿದ್ದೀನೋ ಅದನ್ನು ಬೇಸ್ ಲೈನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು 1 ಇಂಚ್ ಗ್ಯಾಪಲ್ಲಿ ನಾನು 1 ಇಂಚ್ ಗ್ಯಾಪಲ್ಲಿ ನಾನು ಲೈನ್ ಬರೋ ಥರ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು 2 ಇಂಚಸ್ ಗ್ಯಾಪಲ್ಲಿ ನಾನು ಮೋಟಿಫ್ನ ಸ್ಟಿಚ್ ಮಾಡ್ಕೊಂಡಿರೋದು ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಕ್ಲಿಪ್ ಸ್ಟೋನು, ಸ್ಕ್ವೇರ್ ಶೇಪ್ ಕ್ಲಿಪ್ ಸ್ಟೋನ್ನ ಡೈಮಂಡ್ ಶೇಪಲ್ಲಿ ಫೆವಿಗ್ಲೂ ಹಾಕಿ ಅಂಟಿಸ್ಬಿಟ್ಟು ಅದರ ಕೆಳಗಡೆ ಮತ್ತು ಮೇಲ್ಗಡೆ 3 mm ಡಲ್ ಗೋಲ್ಡ್ ಬೀಡು, ಶುಗರ್ ಬೀಡನ್ನ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಸೆಂಟ್ರು ಖಾಲಿ ಇರೋದು ಬೇಡ ಅಂದ್ಬಿಟ್ಟು, ಯಾಕೆಂದರೆ ಕಸ್ಟಮರು ಕೇಳಿದ್ರು ನಮಗೆ ಥ್ರೆಡ್ ವರ್ಕು ಕೂಡ ಬೇಕು ಅಂದ್ಬಿಟ್ಟು. ಸೊ ಹಾಗಾಗಿ ಖಾಲಿ ಬಿಡೋದು ಬೇಡ ಅಂದ್ಬಿಟ್ಟು ನಾನು ಥ್ರೆಡ್ಡಲ್ಲಿ ಸ್ಯಾರಿ ಕಲರ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ನ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ಲಾಗಿದೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ನಿಮಗೂ ಯಾರಿಗಾದ್ರೂ ಇದೇ ಥರ ಡಿಸೈನ್ಸ್ ಬೇಕು ಅಂತಂದರೆ ದಯವಿಟ್ಟು ವಾಟ್ಸಪ್ ಮಾಡಿ. ಇದು ಬಂದು ನಮಗೆ JP ನಗರದ ಕಸ್ಟಮರು, ಅವರು ಕೊರಿಯರ್ ಮಾಡಿದರು. ಸೊ ನಾವು ಈಗ ವರ್ಕ್ ಮಾಡಿ ಸ್ಟಿಚ್ಚಿಂಗ್ಗೆ ಕೊಡಬೇಕು. ಸ್ಟಿಚ್ ಮಾಡಿ ನಾನು ಒಂದು ಸಲ ಔಟ್ಲುಕ್ ಹೇಗಿದೆ ಅಂತ ಅಂದ್ಬಿಟ್ಟು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ. ಹಾಗೆ ಇದು ತುಂಬಾ ಚೆನ್ನಾಗಿದೆ. ಹಾಗೆ ಇದರ ಪ್ರೈಸ್ ಬಂದು ಜಸ್ಟ್ ನಾನು 1000 ಅಷ್ಟೇ ನಾನು ಇದಕ್ಕೆ ನಾನು ತೊಗೊಂಡಿರೋದು. ಸೊ ನಿಮಗೂ ಇದೇ ರೀತಿಯಾಗಿ ಯಾರಿಗಾದ್ರೂ ಡಿಸೈನ್ಸ್ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಜಸ್ಟ್ ನಿಮ್ಮ ಸ್ಯಾರಿ ಅಥವಾ ಬ್ಲೌಸು ವಿತ್ ಮೆಜರ್ಮೆಂಟ್ ಬ್ಲೌಸ್ ಹಂಗೆ ನಮ್ಮ ಅಡ್ರೆಸ್ಗೆ ನೀವು ಕಳಿಸ್ಕೊಟ್ರೆ ನಾವು ವರ್ಕ್ ಮಾಡಿ ನಿಮಗೆ ಸ್ಟಿಚಿಂಗ್ ಬೇಕು ಅಂದರೆ ಸ್ಟಿಚ್ಚು ಮಾಡಿ ರಿಟರ್ನ್ ಕೊರಿಯರ್ ಮಾಡಿಕೊಡ್ತೀವಿ. ಇಲ್ಲ ಅಂದರೆ ನಿಮಗೆ ಬೇಡ ನಮ್ಮ ಸ್ಯಾರಿ ಕಳಿಸೋದಕ್ಕೆ ಆಗೋದಿಲ್ಲ ಅಂತಂದರೂ ನೋ ಪ್ರಾಬ್ಲಮ್, ನಮ್ಮ ಹತ್ರ ರೆಡಿಮೇಡ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಸೊ ನಾವು ನಮ್ಮದೇ ಆದಂಥ ಬ್ಲೌಸಲ್ಲಿ ನಿಮಗೆ ನಿಮ್ಮ ಸ್ಯಾರಿ ಕಾಂಬಿನೇಷನಲ್ಲಿ ನಾವು ರೆಡಿ ಮಾಡಿ ನಿಮಗೆ ಕೊರಿಯರ್ ಮಾಡಿಕೊಡ್ತೀವಿ. ಸೊ ಶಿಪ್ಪಿಂಗು ಫ್ರೀ ಇರುತ್ತೆ. ಹಾಗೆ ನಮ್ಮದು ಬ್ಲೌಸ್ ಮೆಟೀರಿಯಲ್ ಏನಿರುತ್ತೆ ಅದು ಕೂಡ ಫ್ರೀ ಇರುತ್ತೆ. ನೀವು ಪೇ ಮಾಡಬೇಕಾಗಿರೋದು ಜಸ್ಟ್ ಬಂದು ವರ್ಕಿಗೆ ಅಷ್ಟೇ. ಸೊ ಈ ವರ್ಕಿಗೆ ನಾನು 1000 ತೊಗೊಂಡಿದ್ದೀನಿ, 1000 ರೂಪಾಯಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಿಮಿಷ 2 ಸ್ಲೀವ್ನ ಒಂದೇ ಹತ್ರ ಮಾಡಿದ್ದಾರೆ.
ಸೊ ಇದಾಗಿರುತ್ತೆ. ತುಂಬಾ ಎಲಿಗೆಂಟು, ಹಾಗೆ ತುಂಬಾ ಕ್ಲಾಸಿ ಲುಕ್ ಕೊಡುತ್ತೆ, ಹಾಗೆ ಗ್ರ್ಯಾಂಡಾಗಿ ಕೂಡ ಇದೆ. ನಿಮಗೆ ಜಸ್ಟ್ 1,000 ರೂಪಾಯಲ್ಲಿ ನಿಮಗೆ ಇಂಥ ವರ್ಕ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ಇದು ವರ್ತ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ನೀವು ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ. ನಿಮಗೆ ಇನ್ನು ನಮ್ಮದೇ ಡಿಸೈನ್ಸು ಅಂತಲ್ಲ, ನಿಮಗೆ ಬೇಕಾಗಿರೋವಂಥ ಡಿಸೈನ್ ಫೋಟೋಸ್ ಕಳಿಸಿದ್ರು ಸಾಕು, ನಾವು ನಿಮಗೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತೀವಿ. ಹಾಗೆ ನಮ್ಮ ಹತ್ರ ರೆಡಿಮೇಡ್ ಬ್ಲೌಸಸ್ ಕೂಡ ಅವೈಲೇಬಲ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 800ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಯಾರಿಗಾದರೂ ಬೇಕು ಅಂದರೆ ದಯವಿಟ್ಟು ಆರ್ಡರ್ನ ಬುಕ್ ಮಾಡಿಕೊಡಿ. ಹಾಗೆ ಈ ಡಿಸೈನ್ದು ನಿಮಗೆ ಯಾರಿಗಾದರೂ ಟ್ಯುಟೋರಿಯಲ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಡಿಸೈನ್ದು ಟ್ಯುಟೋರಿಯಲ್ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಯಾರಿಗಾದರೂ ಇಷ್ಟ ಆದರೆ ಡಿಸೈನ್ಸು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಬುಕ್ ಮಾಡ್ಕೊಂಡಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಲೈಕ್ ಅಥವಾ ಕಮೆಂಟ್ ಮಾಡೋ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.